ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ನನ್ನ ಶಿಮ್ಲಾ ವ್ಲಾಗ್ ಆಗಿರುತ್ತೆ. ಶಿಮ್ಲಾದಲ್ಲಿ ನಾವು ಅವತ್ತು 2 ಡೇಸ್ ಅಲ್ಲಿ ಸ್ಟೇ ಮಾಡಬೇಕಾಗಿರೋದು ಇದೇ ಹೋಟೆಲಲ್ಲಿ. ಇದೇ ನಮ್ಮ ರೂಮು 2 ಡೇಸ್ಗೆ. ನಾವು ಕಸೋಲಿಂದ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ ಗುರುದ್ವಾರಾಗೆ ಹೋಗಿ ಅಲ್ಲಿಂದ ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 8 to 9 ಅವರ್ಸ್ ಜರ್ನಿ ಅಂತ ಹೇಳಿದ್ರು ಶಿಮ್ಲಾಗೆ. ಅಲ್ಲಿಂದ ನಾವು ಬಂದು ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಮಧ್ಯದಲ್ಲಿ ಬರೋ ಅಷ್ಟೊತ್ತಿಗೆ ನೈಟ್ 2 ಆಗಿತ್ತು. 2 ಚೆಕ್ ಇನ್ ಆದ್ವಿ. ನಾವು ಆ್ಯಕ್ಚುಲಿ ಮಧ್ಯಾಹ್ನನೇ ಚೆಕ್ ಇನ್ ಟೈಮಿಂಗ್ ಇದ್ದಿದ್ದು, ಬಟ್ ನಾವು ಅಲ್ಲಿ ಗುರುದ್ವಾರ ಎಲ್ಲ ಮಿಸ್ ಮಾಡ್ಕೊಳ್ಳೋಂಗಿಲ್ಲ, ಹೋಗೋಣ ಅಂತ ಹೇಳಿ ನಾವು ಫಸ್ಟ್ ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೋಗಿ ಅಲ್ಲಿಂದ ಬಂದಿದ್ದೆ ಲೇಟ್ ಆಗಿದ್ದರಿಂದ ನಾವು ಚೆಕ್ ಇನ್ ಆಗೋದಕ್ಕೂ ಲೇಟ್ ಆಗೋಯಿತು. ಚೆಕ್ ಇನ್ ಆದಮೇಲೆ ಮತ್ತು ತುಂಬ ಚೆನ್ನಾಗಿದೆ. ಇದು ಬಂದು ಗೋಲ್ಡನ್ ಸ್ಪಾ ರೆಸಾರ್ಟ್ ಅಂತ ಹೇಳಿ 4 ಸ್ಟಾರ್ ರೇಟಿಂಗ್ ಇದೆ. ತುಂಬ ಚೆನ್ನಾಗಿರುತ್ತೆ. ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ. ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ. ಕಂಪ್ಲೀಟಾಗಿ ಸ್ಪ್ರೌಟ್ಸ್ ಇರ್ಬೋದು, ನಿಮಗೆ ಕೇಕ್ಗಳಿರ್ಬೋದು, ಜ್ಯೂಸ್ ಇರ್ಬೋದು, ಪ್ರತಿಯೊಂದೂ ಆಮ್ಲೆಟಿಂದ ಹಿಡಿದು ಚಿಕನ್ನಿಂದ ಹಿಡಿದು ಎಲ್ಲ ಕೂಡ ಸರ್ವ್ ಮಾಡ್ತಾರೆ. ಮತ್ತು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾರು ಶಿಮ್ಲಾಗೆ ಹೋಗಿ ಸ್ಟೇ ಆಗ್ತೀರಾ ಅಂತ ಅನ್ನೋರು ಈ ರೆಸಾರ್ಟ್ನ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ವರ್ತ್ ಕೂಡ ಅಂತ ಅನಿಸುತ್ತೆ. ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ಮತ್ತು ಅಲ್ಲಿ ತುಂಬ ಚಳಿ ಇರೋದ್ರಿಂದ ಎಲ್ಲ ಕಡೆಯೂ ಕೂಡ ನಿಮಗೆ ಹೀಟರ್ ಇರ್ಬೋದು ಮತ್ತು ಹಾಟ್ ವಾಟರ್ ಎನಿ ಟೈಮ್ 24/7 ಹಾಟ್ ವಾಟರ್ ಕೂಡ ಫೆಸಿಲಿಟಿ ಇರಿಸಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ಈ ಹೋಟೆಲ್ ಮಾತ್ರ ತುಂಬ ಇಷ್ಟ ಆಯಿತು. ನಮ್ಮ ಮನಾಲಿಗಿಂತ ಈ ಹೋಟೆಲ್ ತುಂಬ ಇಷ್ಟ ಆಯಿತು ಎಲ್ಲರಿಗೂ. ಮನಾಲಿನೂ ಚೆನ್ನಾಗಿತ್ತು, ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿತ್ತು ಅಂತ ಅನಿಸ್ತು. ಆ್ಯಂಬಿಯನ್ಸ್ ಇರ್ಬೋದು, ಮತ್ತು ರೂಮ್ಗಳಿರ್ಬೋದು, ಮತ್ತು ಅವರು ಫೆಸಿಲಿಟೀಸ್ ಇರ್ಬೋದು, ಎಲ್ಲ ಇಷ್ಟ ಆಯಿತು. ಅಲ್ಲಿಂದ ಅವತ್ತು ಮಾರ್ನಿಂಗ್ ಹೊರಟು ಶಿಮ್ಲಾಗೆ ಸ್ನೋ ಪಾಯಿಂಟಿಗೆ ಹೋಗೋಣ ಅಂತ ಹೇಳಿ ಹೊರಡ್ವಿ. ಅವತ್ತು ಕೂಡ ತುಂಬ ಚಳಿ ಇತ್ತು. ಶಿಮ್ಲಾ ಹಿಮಾಲಯ ಅಷ್ಟೇ. ಮತ್ತು ನಾವು ಶಿಮ್ಲಾ ಮೇಲ್ಗಡೆ ಸ್ನೋ ಪಾಯಿಂಟಿಗೆ ಹೋಗೋಕ್ಕೆ ಆಗಲಿಲ್ಲ, ಯಾಕೆಂದರೆ -ಡಿಗ್ರಿ ಪ್ಲಸ್ ಅಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮು. ಎಷ್ಟು ಅಂತಂದರೆ ಟ್ರಾಫಿಕ್ ಜಾಮ್ ನಮಗೆ ಬೆಳಗ್ಗೆ ನಾವು 9 ಕರೆಕ್ಟಾಗಿ ಹೊರಟವ್ರು ಹೋಟೆಲಿಂದ ನಮಗೆ ರೀಚ್ ಆಗೋಕ್ಕೆ ನಮಗೆ 4 ಆಯಿತು. ಅಷ್ಟು ಟ್ರಾಫಿಕ್ ಜಾಮ್ ಇತ್ತು. ಹಾಗಾಗಿ ನಮಗೆ ಬೇಜಾರಾಗೋಯಿತು ಹೋಗೋದಕ್ಕೆ. ಮತ್ತು ಅಲ್ಲಿಂದ ನಾವು ಹೋಗಬೇಕು. ಸೇಮ್ ಮನಾಲಿ ಥರನೇ ಇದೆ. ಮತ್ತು ಮನಾಲಿ ಥರ ಅನ್ನೋದಕ್ಕಿಂತ ಅಲ್ಲಿ ಏನೇನು ಗೇಮ್ಸ್ ಇತ್ತು ಸೇಮ್ ಇದೆ. ಸ್ನೋ ಅಲ್ಲಿ ಆಟಾಡೋರಾದರೆ ಮೇಲ್ಗಡೆ ಸ್ನೋ ಪಾಯಿಂಟಿಗೆ ಹೋಗ್ಬೋದು. ಇನ್ ಕೇಸ್ ಯಾರಾದರೂ ಮನಾಲಿಗೆ ಹೋಗ್ತೀರಾ ಅಂತ ಅಂದರೆ ಶಿಮ್ಲಾ ಮತ್ತು ಮನಾಲಿ ಎರಡೂ ಸೇಮ್ ಒಂದೇ ಥರ ಇದೆ. ಹಾಗಾಗಿ ಕುಲು ಮನಾಲಿಗೆ ಹೋಗಿದ್ರೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಇಲ್ಲ ನಾರ್ಮಲ್ ಶಿಮ್ಲಾಗೆ ಹೋಗಬೇಕಷ್ಟೇ. ಏಕೆಂದರೆ ಸುಮ್ಮನೆ ಅದು ಇದು ಕಂಪ್ಲೀಟಾಗಿ ಡಬಲ್ ಖರ್ಚು ಅಂತ ಅನಿಸುತ್ತೆ. ಯಾಕೆಂದರೆ ಶಿಮ್ಲಾದಲ್ಲಿ ನಾವು ಹೋಟೆಲ್ ರೆಸಾರ್ಟ್ ಬಿಟ್ಟರೆ ಬೇರೆ ಏನೂ ನೋಡಲಿಲ್ಲ. ಅದಾದಮೇಲೆ ಮಾಲ್ ರೋಡಿಗೆ ಕರ್ಕೊಂಡೋದ್ರು. ಮಾಲ್ ರೋಡಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ವಲ್ಪ ಶಾಪಿಂಗೇ ಇರುತ್ತೆ. ಶಾಪಿಂಗ್ ಮಾಡಿಕೊಂಡು ಅಲ್ಲಿ ಏನಾದ್ರು ತಿಂದ್ಕೊಂಡು, ಕ್ರಿಸ್ಮಸ್ ಇದ್ದಿದ್ದರಿಂದ ಸ್ವಲ್ಪ ಸ್ಟಾಲ್ಸು ಹಾಕಿದ್ರೆ ತಿಂದ್ಕೊಂಡು ಮತ್ತೆ ನಾವು ರೆಸಾರ್ಟಿಗೆ ಬಂದ್ವಿ. ರೆಸಾರ್ಟಿಗೆ ಬಂದಮೇಲೆ ಅಲ್ಲಿ ಸ್ವಲ್ಪ ಈ ಥರ ಎಲ್ಲ ಸ್ವಲ್ಪ ಗೇಮ್ಸ್ನೆಲ್ಲ ಆಟ ಆಡಿದರು. ಅದಾದಮೇಲೆ ಮತ್ತೆ ಬೆಳಗ್ಗೆ ಎದ್ದು ನಮ್ಮದು ಫ್ಲೈಟ್ ಇತ್ತು ಮಧ್ಯಾಹ್ನ. ಫ್ಲೈಟಿಗೆ ಅಂತೆಲ್ಲ ಎಲ್ಲ ಹೊರಟು ಒಂದು ಲಾಸ್ಟ್ ಪಿಕ್ ಹೋಟೆಲಲ್ಲಿ ತೊಗೊಂಡು ಮತ್ತೆ ಒಂದು ರೌಂಡ್ ಎಲ್ಲ ಆಟ ಆಡಿದರು. ಓಕೆ ಹೊಡಿ, ಪರವಾಗಿಲ್ಲ, ಹೊಡಿಯೋ, ಜಸ್ಟ್ ಮಿಸ್ಸು. ಮತ್ತು ನಾವು ಅಲ್ಲಿಂದ 9 ಗಂಟೆಗೆಲ್ಲ ಹೊರಟ್ಬಿಟ್ವಿ. 9 ಹೊರಟು ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ ಅಂತ ಇತ್ತು. ಹೋಗ್ತಾ ಅಲ್ಲೇ ಬ್ರೇಕ್ಫಾಸ್ಟ್ ಇತ್ತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದ್ವಿ. ಅಲ್ಲೂ ಕೂಡ ವೆದರು ಸೇಮ್ ಅದೇ ಥರನೇ, ಬಟ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಮಗೆ ಹೋಗ್ತಾ ಆನ್ ದ ವೇನೇ ಹೋಗ್ತಾ ನಮಗೆ ಸೈಟ್ ಸೀಯಿಂಗ್ ತುಂಬ ಚೆನ್ನಾಗಿರುತ್ತೆ. ಒಂಥರ ಬೆಟ್ಟದ ಮೇಲೆ ಮನೆಗಳು, ಮತ್ತು ಆ ವೆದರ್ ಇರ್ಬೋದು, -ಡಿಗ್ರಿ ಇರ್ಬೋದು, ಮತ್ತು ಹಿಮ ಬಿದ್ದಿರೋದಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಹೋಗೋದಕ್ಕೆ. ಆ್ಯಕ್ಚುಲಿ ಮಸ್ಟ್ ಟ್ರೈ. ನಮ್ಮ ಇಂಡಿಯಾದಲ್ಲಿ ತುಂಬ ಪ್ಲೇಸಸ್ ಇದೆ ಹೊರಗಡೆಗಿಂತ. ಫಸ್ಟ್ ನಾವು ಆ್ಯಕ್ಚುಲಿ ಇದನ್ನೆಲ್ಲ ಕವರ್ ಮಾಡಬೇಕು. ಇದನ್ನೆಲ್ಲ ನೋಡಿದರೆ ತುಂಬ ಖುಷಿ ಕೂಡ ಆಗುತ್ತೆ. ಅದಾದಮೇಲೆ ನಾವು ಎಲ್ಲ ಮುಗಿಸ್ಕೊಂಡು ಏರ್ಪೋರ್ಟಿಗೆ ಹೋದ್ವಿ. ಏರ್ಪೋರ್ಟಿಗೆ ಹೋದಾಗ ಕೆಲವೊಬ್ರದ್ದು ಲಾಂಜ್ ಆ್ಯಕ್ಸೆಸ್ ಸಿಕ್ತು, ಕೆಲವೊಬ್ರದ್ದು ಲಾಂಜ್ ಆ್ಯಕ್ಸೆಸ್ ಸಿಗಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಜೆಂಟ್ಸ್ನೆಲ್ಲ ಅಲ್ಲಿಗೆ ಕಳಿಸಿದ್ವಿ. ನಾವೆಲ್ಲ ಸ್ವಲ್ಪನೇ ಲೈಟಾಗಿ ತಿನ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ತಿಂತಾಯಿದ್ದೀವಿ. ಬಟ್ ಲಾಂಜ್ ಆ್ಯಕ್ಸೆಸ್ ಇಲ್ಲದೇ ಇದ್ದವರು ಲಾಂಜ್ ಆ್ಯಕ್ಸೆಸ್ ಮಾಡಿಸ್ಕೊಳ್ಳಿ. ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ನಮಗೆ 2 ರೂಪೀಸಿಗೆಲ್ಲ ಲಾಂಜ್ ಆ್ಯಕ್ಸೆಸ್ ಸಿಗುತ್ತೆ. ಇಲ್ಲೆಲ್ಲ ತುಂಬ ಹೆವಿ ಕಾಸ್ಟ್ಲಿ. ಒಂದು ದೋಸೆಗೆ 550 ರೂಪೀಸ್ ಆ ಥರ ಎಲ್ಲ ತೊಗೋತಾರೆ ಏರ್ಪೋರ್ಟಲ್ಲಿ. ಅದಾದಮೇಲೆ ನಮ್ಮದು ಕೂಡ
ಆಲ್ರೆಡಿ ಚೆಕ್ಇನ್ ಎಲ್ಲ ಮಾಡಿ ಮುಗಿಸಾಗಿತ್ತು, ಎಲ್ಲ ಲಗೇಜ್ ಎಲ್ಲ ಕಲಿಸಾಗಿತ್ತು. ನಮ್ಮದು ಕೂಡ ಟೈಮ್ ಆಯಿತು ನಮಗೆ ಇನ್ನೇನು. ಅಲ್ಲಿಂದ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್, ಅಲ್ಲಿಂದ ಬಂದ್ವಿ. ಒಂಥರ ಅಷ್ಟು ದಿನ ಇದ್ದು 5 ಡೇಸು ಮತ್ತೆ ಬರೋದಕ್ಕೆ ಒಂಥರ ಬೇಜಾರು ಕೂಡ, ಒಂದು ಕಡೆ ಮಕ್ಕಳು ನೋಡ್ತೀವಲ್ಲ ಅನ್ನೋ ಖುಷಿ ಕೂಡ ಚೆನ್ನಾಗಿತ್ತು. ಇದು ಬಂದು ನನ್ನ ಲಾಸ್ಟ್ ವ್ಲಾಗು ಶಿಮ್ಲಾ ಮಿನಾಲಿದು.